ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ತಮ್ಮೆಲ್ಲರಿಗೂ ಕುಕ್ ವಿತ್ ಖುಷಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದು ಚೀಸ್ ಮತ್ತು ಮೊಟ್ಟೆನ ಬಳಸಿ ಯಾವ ರೀತಿ ಮಾಡ್ಬೋದು ಅಂತ. ಇದು ಸೇಮ್ ಯಾವ ರೀತಿ ಹೋಟ್ಲಲ್ಲಿ ಸಿಗುತ್ತೆ ನೋಡಿ, ಅದೇ ರೀತಿಯೂ ಇರುತ್ತೆ. ಹೋಟ್ಲಲ್ಲಿ ನೀವು ಹೋದರೆ 70 ರಿಂದ 80 ರೂಪಾಯಿಗೆ ಇದೇ ಬ್ರೆಡ್ ಟೋಸ್ಟನ್ನು ನಿಮ್ಗೆ ಕೊಡ್ತಾರೆ. ಅದನ್ನೇ ನಾವಿವತ್ತು ಮನೆಯಲ್ಲಿ ಕೇವಲ 20 ರೂಪಾಯಲ್ಲೇ ತಯಾರು ಮಾಡ್ಬೋದು. ಸೊ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಇದನ್ನು ಮಾಡೋದು ತುಂಬಾ ಈಸಿಯಾಗಿದೆ. ಒಂದು ಸಣ್ಣದಾಗಿ ಗಜ್ಜರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಚೆನ್ನಾಗಿ ವಾಶ್ ಮಾಡಿ. ನಂತರ ಅರ್ಧ ಉಳ್ಳಾಗಡ್ಡಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಂಡಿರೋದು. ನಂತರ ಇಲ್ಲಿ 2 ರಿಂದ 3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕ್ಯಾಪ್ಸಿಕಮ್ ಅಂದರೆ ಡೊಣ್ ಮೆಣಸಿನ್ಕಾಯಿ ಅಂತ ಹೇಳ್ತೀವಿ, ಅದ್ರ ಜೊತೆಗೆ ಸ್ವಲ್ಪ ಗೊಂಜಾಳನ್ನು ನಾನು ಕುದಿಸಿ ಇಟ್ಕೊಂಡಿರೋದು. ಅದಾದ ನಂತರ ಇಲ್ಲಿ 4 ತತ್ತಿನ ಚೆನ್ನಾಗಿ ಒಡೆದು ಇಟ್ಕೊಂಡಿದ್ದೀನಿ. ಅದರಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಮನೆಯಲ್ಲೇ ತಯಾರಿಸಿದಂಥ ಮಸಾಲೆ ಉಪ್ಪನ್ನು ಹಾಕ್ತಾಯಿದ್ದೀನಿ. ಇದು ನಾರ್ಮಲಾಗಿ ನೀವು ಕೂಡ ತಯಾರು ಮಾಡ್ಬೋದು. ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ, ನೆಕ್ಸ್ಟ್ ರೆಸಿಪಿಯಲ್ಲಿ ನಾನು ಇದನ್ನು ನಿಮಗೆ ಮಾಡಿ ತೋರಿಸ್ತೇನೆ ಹೇಗೆ ಮಾಡೋದು ಅಂತ. ಈ ರೀತಿ ಉಪ್ಪನ್ನು ನೀವು ಬೇಕಾದಾಗ ಬೇಕಾದ ಥರ ನಿಮಗೆ ರುಚಿ ತಕ್ಕಷ್ಟು ಬಳಸ್ಬೋದು. ಯಾವುದೇ ರೀತಿ BP ಇರೋರು ಈ ರೀತಿ ಉಪ್ಪನ್ನು ತಿಂತಾ ಇದ್ದರೂ ಕೂಡ ಅವ್ರಿಗೆ BP ಜಾಸ್ತಿ ಆಗೋದಿಲ್ಲ. ಇದು ಉಪ್ಪು ತುಂಬಾ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಇರುತ್ತೆ. ಮಸಾಲೆ ಉಪ್ಪು ಅಂತ ಹೇಳ್ಬೋದು ನಾವು ಒಂದು ರೀತಿಯಿಂದ. ಸೊ ಇವಾಗ ನಾನು ಈ ಉಪ್ಪನ್ನು ಅದಕ್ಕೆ ಬಳಸ್ತಾ ಇರೋದು. ನಂತರ 4 ಬ್ರೆಡ್ಡನ್ನು ಹೊರಭಾಗವನ್ನು ಕಟ್ ಮಾಡಿ ಸಪ್ರೇಟ್ ಮಾಡಿಟ್ಟು ಈ ಬ್ರೆಡ್ಗಳನ್ನ ಈ ರೀತಿ ತುಂಡುಗಳನ್ನಾಗಿ ಸಪ್ರೇಟಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಂತರ ನಾವು ಸ್ವಲ್ಪ ತವೆನ ಕಾಯೋದಕ್ಕಿಡೋಣ. ಇಲ್ಲಿ ಮೀಡಿಯಮ್ ಆಗಿನೇ ಇಟ್ಕೋಬೇಕು ಊರಿನ. ನಂತರ ಸ್ವಲ್ಪ ಬೆಣ್ಣೆ ಹಾಕಿದ್ದೀನಿ ನಾನಿಲ್ಲಿ, ಅಮೂಲ್ ಬೆಣ್ಣೆ ಇದು. ನಿಮ್ಗೆ ಇದು ಇಷ್ಟ ಇಲ್ಲ ಅಂತಂದರೆ ಮನೇಲಿ ರಿಫೈನ್ಡ್ ಎಣ್ಣೆ ಇದ್ದರೂ ಕೂಡ ಸೊ ಅದನ್ನು ಕೂಡ ನೀವು ಬಳಸ್ಬೋದು. ತವೆ ಚೆನ್ನಾಗಿ ಕಾದಿದೆ ಅಂತ ಅಂದಮೇಲೆ ನಾವಿವಾಗ ಫಸ್ಟಿಗೆ ಒಂದು ಬ್ರೆಡ್ ಸ್ಲೈಸ್ ಹೊರಭಾಗವನ್ನು ಈ ರೀತಿ ಇಡ್ತಾ ಇದ್ದೀನಿ. ಇದರಲ್ಲಿ ನಾವು ಏನು ಆಲ್ರೆಡಿ 4 ತತ್ತಿನ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಹಾಕಿ ಇಟ್ಕೊಂಡಿದ್ವಲ್ವ, ಸೊ ಅದನ್ನು ಇದರ ಮಧ್ಯದಲ್ಲಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಆಚೆ ಬರುತ್ತೆ, ಪರವಾಗಿಲ್ಲ, ಅದನ್ನು ಕಟ್ ಮಾಡಿ ನೀವು ತೆಗಿಬೋದು. ಸೊ ನೋಡಿ, ಈ ರೀತಿ ಇದನ್ನು ತುಂಬಬೇಕು, ಅದರಲ್ಲಿ ಎಷ್ಟಾಗುತ್ತೋ ಅಷ್ಟು. ಸೊ ಅದಾದಮೇಲೆ ನಾವೇನು ಕಟ್ ಮಾಡಿ ಇಟ್ಕೊಂಡಿರೋಂಥ ಗಜ್ಜರಿ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ತುಂಬಾ ಟೇಸ್ಟಿ ಇರುತ್ತೆ. ನಾರ್ಮಲಾಗಿ ನಾವು ಮಾಡೋದಕ್ಕಿಂತ ತತ್ತಿ ಬ್ರೆಡ್ಡು ಇದು ಸ್ವಲ್ಪ ಡಿಫ್ರೆಂಟಾಗೇ ಇರುತ್ತೆ. ಇಲ್ಲಿ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ, ಹಸಿ ಮೆಣಸಿನ್ಕಾಯಿ ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ನಂತರ ಇಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಮಿಕ್ಸ್ ಮಾಡಿ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ವ, ಸೊ ಅದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಅದಾದ ನಂತರ ಇದು ಗೊಂಜಾಳನ ನಾನು ಮೊದಲು ನೀರಲ್ಲಿ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ, ಕುದಿಸಿ ಇಟ್ಕೊಂಡಿದ್ದೆ, ಅದನ್ನೇ ಇಲ್ಲಿ ಸೇರಿಸ್ತಾ ಇದ್ದೀನಿ. ಯಾವ ರೀತಿ ಹೋಟ್ಲಲ್ಲಿ ಇರುತ್ತೋ ಅದೇ ರೀತಿಯೇ ಇದು ತಯಾರಾಗುತ್ತೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ. ಬ್ಯಾಚುಲರ್ಸ್ಗೆ ಏನಾದರೂ ಟೈಮ್ ಇಲ್ಲ ಅಂತಂದರೆ ಸೊ ಫಟಾಫಟಾಗಿ ನೀವು ಈ ರೀತಿ ಮಾಡಿಕೊಂಡ್ರೆ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಕೂಡ ಇದು ರೆಡಿಯಾಗಿಬಿಡುತ್ತೆ. ಇದಾದಮೇಲೆ ನಾನಿಲ್ಲಿ ಚೀಸ್ ಬಳಸ್ತಾ ಇದ್ದೀನಿ. ಚೀಸ್ ಒಂದು ಪೀಸನ್ನು ಇದ್ರ ಮೇಲೆ ಹಾಕ್ತಾಯಿದ್ದೀನಿ ನೋಡಿ, ಈ ರೀತಿ. ನೀವು ಅಕಸ್ಮಾತ್ ಓವನ್ ಇದ್ದರೆ ನಿಮ್ಮ ಮನೇಲಿ ಓವನಲ್ಲಿ ಇಟ್ಟು ಕೂಡ ನೀವು ಮಾಡಿದರೂ ಕೂಡ ಈ ಚೀಸ್ ಉಬ್ಬಿ ಹೊರಗಡೆ ಬರುತ್ತೆ. ನಾರ್ಮಲಿಯಾಗಿ ಕೂಡ ನೀವು ಈ ರೀತಿ ತವೆಯಲ್ಲಿ ಕೂಡ ಹಾಕಿದ್ರೆ ಮಾಡ್ಬೋದು. ನಂತರ ಬ್ರೆಡ್ ಏನು ಬೇರೆ ಪೀಸನ್ನು ನಾನು ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನು ಇದ್ರ ಮೇಲೆ ಇಟ್ಟು ಪ್ರೆಸ್ ಮಾಡ್ತಾಯಿದ್ದೀನಿ ನೋಡಿ, ಈ ರೀತಿ. ತುಂಬ ಚೆನ್ನಾಗಿ ಇವಾಗ ಇದು ಬ್ರೆಡ್ ಟೋಸ್ಟ್ ಆಗಿ ರೆಡಿಯಾಗಿದೆ. ಅದು ವಿತ್ ಚೀಸ್ ಆಗಿ ತುಂಬ ಟೇಸ್ಟಿ ಇರುತ್ತೆ. ಒಳ್ಳೆ ಹೆಲ್ದಿ ಒಂದು ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಇದನ್ನು. ಇವತ್ತಿನ ಈ ಒಂದು ರೆಸಿಪಿ ಸ್ಪೆಷಲಾಗಿ ನಾನು ಬ್ಯಾಚುಲರ್ಸ್ಗೆ ಮತ್ತು ಮಾರ್ನಿಂಗ್ ಏನು ವರ್ಕಿಗೆ ಹೋಗ್ತಾ ಇರ್ತಾರೆ, ಸೊ ಅವ್ರ ಹತ್ರ ಇಷ್ಟೊಂದು ಟೈಮ್ ಇರೋದಿಲ್ಲ ನೀವು ಬ್ರೇಕ್ಫಾಸ್ಟ್ ಮಾಡೋವರೆಗೂ, ಅಥವಾ ಅದನ್ನು ಮಾಡಿಕೊಂಡು ತಿಂದು ನಂತರ ವರ್ಕಿಗೆ ಹೋಗಬೇಕು. ಸೊ ಅಂಥವ್ರಿಗೆಲ್ಲ ಇಷ್ಟೊಂದು ಟೈಮ್ ಇರೋದಿಲ್ಲ. ಸೊ ಅಂಥವ್ರಿಗೆ ಇದು ಸ್ಪೆಷಲಾಗಿ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ನೋಡೋದಕ್ಕೆ ಇದು ಬ್ರೇಕ್ಫಾಸ್ಟ್ ಒಂದು ಬ್ರೆಡ್ ಟೋಸ್ಟ್ ಥರ ಕಾಣಿಸ್ತಾ ಇದೆ, ಬಟ್ ಆದರೆ ಇದರಲ್ಲಿ ನಾವು 2 ಎಗ್ಗನ್ನು ಬಳಸಿದ್ದೀವಿ, ಅದ್ರ ಜೊತೆಗೆ ವೆಜಿಟೇಬಲ್ಸ್ ಬಳಸಿದ್ದೀವಿ, ಚೀಸ್ ಬಳಸಿದ್ದೀವಿ. ತುಂಬ ಹೆವಿ ಬ್ರೇಕ್ಫಾಸ್ಟ್ ಇದು. ಮಧ್ಯಾಹ್ನದವರೆಗೂ ನಿಮಗೆ ಹೊಟ್ಟೆ ಹಸಿಯೋದಿಲ್ಲ. ನೀವು ಆರಾಮಾಗಿ ಡೈರೆಕ್ಟಾಗಿ ನೀವು ಬೆಳಗ್ಗೆ ಈ ರೀತಿ ಬ್ರೇಕ್ಫಾಸ್ಟ್ ಮಾಡಿ ಮಧ್ಯಾಹ್ನ ಡೈರೆಕ್ಟಾಗಿ ನೀವು ಲಂಚ್ ಕೂಡ ತಿನ್ಬೋದು. ಇದು ತುಂಬ ಕಡಿಮೆ ಟೈಮಲ್ಲಿ ತಯಾರಾಗುತ್ತೆ. ಅಕಸ್ಮಾತ್ ನೀವು ವೆಜಿಟೇಬಲ್ಸ್ ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ರೆ ಇದನ್ನು ತಯಾರು ಮಾಡೋದು 2 ರಿಂದ 3 ನಿಮಿಷದ ಒಳಗಡೆ ನೀವು ತುಂಬ ಸುಲಭವಾಗಿ 2 ಬ್ರೆಡ್ ಟೋಸ್ಟನ್ನು ಕೂಡ ನಾವಿಲ್ಲಿ ತಯಾರು ಮಾಡ್ಬೋದು.
ಡೆಫಿನೆಟ್ಲಿ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಮತ್ತು ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಹೇಳಿ. ನಾನು ತುಂಬ ದಿನದಿಂದ ಈ ರೀತಿ ಒಂದು ಈಸಿ ಮತ್ತು ಹೆವಿ ಮತ್ತು ಬೇಗ ಆಗುವಂಥ ಬ್ರೇಕ್ಫಾಸ್ಟ್ ತೋರಿಸೋಣ ಅಂತ ಅಂದ್ಕೊತಾ ಇದ್ದೆ. ಸೊ ನೋಡಿ, ಒಳಗಡೆ ಚೀಸ್ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಸೇಮ್ ಯಾವ ರೀತಿ ನಿಮಗೆ ಹೋಟ್ಲಲ್ಲಿ ಸರ್ವ್ ಮಾಡ್ತಾರೆ ನೋಡಿ, ಅದೇ ರೀತಿಯೇ ಟೇಸ್ಟ್ ಇರುತ್ತೆ. ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದರೆ ನಂಗೆ ಕಮೆಂಟ್ ಮಾಡಿ ಹೇಳಿ, ಮತ್ತು ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೊಸ ವೀಡಿಯೋಸ್ಗಳಿಗಾಗಿ. ಓಕೆ, ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.